ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಸೆಷನ್ ಸೀನಿಯರ್ ಸಿಟಿಸನ್ಸ್ಗಳಿಗಾಗಿ, ಯಾರಿಗೆ ಕುತ್ಕೊಂಡು ಎಕ್ಸಸೈಸ್ ಮಾಡಲಿಕ್ಕೆ ಕಷ್ಟ ಆಗುತ್ತಲ್ಲ ಅವರು ಆರಾಮಾಗಿ ಚೇರ್ ಮೇಲೆ ಯಾವ ರೀತಿಯಾದಂತಹ ಎಕ್ಸಸೈಸ್ಗಳನ್ನು ಮತ್ತು ಯೋಗಾಸನಗಳನ್ನು ಮಾಡೋದ್ರಿಂದ ತಮ್ಮ ಒಂದು ಜೀವನ ಶೈಲಿ ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅಂಥೇಳಿ ನಾನು ಇವತ್ತಿನ ಸೆಷನಲ್ಲಿ ನಿಮಗೆ ಹೇಳ್ತೀನಿ. ಮತ್ತು ಕಂಟಿನ್ಯೂಸ್ ಆಗಿ ಯಾರು ಚೇರ್ ಮೇಲೆ ಕುತ್ಕೊಂಡೇ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಕೂಡ ಈ ಒಂದು ಸೆಷನ್ ತುಂಬ ಯೂಸ್ ಆಗುತ್ತೆ. ಸೊ ಬನ್ನಿ ಚೇರ್ ಯೋಗ ಸ್ಟಾರ್ಟ್ ಮಾಡೋಣ. ಬನ್ನಿ ಈಗ ನಾವು ಚೇರ್ ಯೋಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮಗೆ ಈ ರೀತಿಯಾದಂತಹ ಚೇರ್ ಬೇಕಾಗುತ್ತೆ. ಈ ರೀತಿ ನಾವು ಹ್ಯಾಂಡ್ಲಿ ಇಲ್ಲದೆ ಇರತಕ್ಕಂತಹ ಚೇರ್ನ ಯೂಸ್ ಮಾಡಿ ನಾವು ಚೇರ್ ಎಕ್ಸಸೈಸ್ಗಳನ್ನು ಮಾಡ್ಬೋದು. ಮೊದಲಿಗೆ ನಾವು ಈ ರೀತಿ ನಮ್ಮ ಬ್ಯಾಕ್ ಸ್ಟ್ರೈಟ್ ಇರಬೇಕಾಗುತ್ತೆ. ಈ ರೀತಿ ನಾವು ಚೇರ್ ಮೇಲೆ ಕೂತ್ಕೊಳ್ಳೋಣ. ಈಗ ಮೊದಲನೇ ಎಕ್ಸಸೈಸ್ ಬಂದುಬಿಟ್ಟು ನಾವು ನೆಕ್ ರೊಟೇಷನ್ ಮಾಡ್ತೀವಿ. ಸೊ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ 5 ರೌಂಡ್ಸ್ ಈಗ ನೆಕ್ ರೊಟೇಷನ್ ಮಾಡೋಣ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಇನ್ಹೇಲ್ ಮಾಡಿ ಈ ರೀತಿ ಇನ್ಹೇಲ್ ಮಾಡ್ತಾ ಬ್ಯಾಕ್ವರ್ಡ್ಸ್, ಎಕ್ಸೇಲ್ ಮಾಡ್ತಾ ಫ್ರಂಟ್. ಈ ರೀತಿ 5 ರೌಂಡ್ಸ್ ಮಾಡೋಣ. ಈ ರೀತಿ ಮಾಡೋದ್ರಿಂದ ನಿಮ್ಮ ನೆಕ್ ಮಸಲ್ಸ್ ಏನಿದೆಯಲ್ಲ ಒಳ್ಳೆ ಸ್ಟಿಫ್ನೆಸ್ ಇರ್ತಕ್ಕಂತಹ ನೆಕ್ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ಇನ್ಹೇಲ್ ಎಕ್ಸೇಲ್ ಬಗ್ಗೆ ಗಮನ ಇಡಿ. ಇನ್ಹೇಲ್ ಎಕ್ಸೇಲ್ ಫ್ರಂಟ್. ಸೊ ಈ ರೀತಿ ರಿಲ್ಯಾಕ್ಸ್. ಬನ್ನಿ ಈಗ ಆಪೋಸಿಟ್ ಡೈರೆಕ್ಷನ್ ಮಾಡೋಣ. 5 ರೌಂಡ್ಸ್. ಇನ್ಹೇಲ್ ಮಾಡ್ತಾ ಬ್ಯಾಕ್ವರ್ಡ್ಸ್, ಎಕ್ಸೇಲ್ ಮಾಡ್ತಾ ಫ್ರಂಟ್. ಇನ್ಹೇಲ್ ಮಾಡ್ತಾ ಬ್ಯಾಕ್ವರ್ಡ್ಸ್, ಎಕ್ಸೇಲ್ ಮಾಡ್ತಾ ಫ್ರಂಟ್. ಸ್ಟ್ರೆಚ್ನ ಫೀಲ್ ಮಾಡಿ. ಲಾಸ್ಟ್ ರೌಂಡ್. ಇದು ಈವನ್ ಸರ್ವೈಕಲ್ ಪೇನ್ ಏನಿರುತ್ತಲ್ಲ, ಕತ್ತು ನೋವು ಇರೋರಿಗೆ ಮತ್ತು ಫ್ರೋಝನ್ ಶೋಲ್ಡರ್ ಇರೋರು ಕೂಡ ಈ ಒಂದು ಎಕ್ಸಸೈಸ್ನ ಮಾಡ್ಬೋದು. ಬನ್ನಿ ಇವಾಗ ನಾವು ಸೆಕೆಂಡ್ ಎಕ್ಸಸೈಸ್ಗೆ ಮೂವ್ ಆಗೋಣ. ಸೊ ಅದು ಹೇಗೆ ಮಾಡೋದು ಅಂದರೆ, ಇದು ಸೇಮ್ ಯಾವ ರೀತಿ ಬಿಟಿಲಾಸನ ಇರುತ್ತಲ್ಲ, ಸೊ ಕ್ಯಾಟ್ ಕೌ ಪೋಸ್ ಥರನೇ. ಮೊದಲಿಗೆ ನಾವೇನು ಮಾಡ್ತೀವಿ, ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ ಏನು ಮಾಡ್ತೀವಿ, 2 ಕೈಗಳನ್ನು ಈ ರೀತಿ ಜೋಡಿಸ್ತೀವಿ. ನಂತರ ಉಸಿರು ಬಿಡ್ತಾ ಏನು ಮಾಡ್ತೀವಿ, ಈ ರೀತಿ ನಮ್ಮ 2 ಕೈಗಳನ್ನು ಅಗಲ ಮಾಡಿ ಸ್ಟ್ರೆಚ್ ಮಾಡ್ತೀವಿ. ಈ ರೀತಿ ನಮ್ಮ ಚೆಸ್ಟ್ ಕೂಡ ಎಕ್ಸ್ಪ್ಯಾಂಡ್ ಆಗಬೇಕು. ಈ ರೀತಿ ಒಂದು ಕರ್ವ್ ಬರುತ್ತೆ. ಈ ರೀತಿ ನೆಕ್ಸ್ಟ್ ಎಕ್ಸೇಲ್ ಮಾಡ್ತಾ ಫ್ರಂಟ್. ಸೊ ಎಕ್ಸೇಲ್ ಮಾಡುವಾಗ ನಿಮಗೆ ಈ ರೀತಿ ಕರ್ವ್ ಬರುತ್ತೆ. ಸೊ ಇದಕ್ಕೆ ಬಿಟಿಲಾಸನ ಅಂತ ಕೂಡ ಕರೀತಾರೆ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ರೌಂಡ್. ಇನ್ಹೇಲ್, ಎಕ್ಸ್ಪ್ಯಾಂಡ್, ಎಕ್ಸೇಲ್, ಫ್ರಂಟ್. ಇನ್ಹೇಲ್, ಎಕ್ಸೇಲ್. ಲಾಸ್ಟ್ ರೌಂಡ್. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಓಕೆ, ಬನ್ನಿ ಇವಾಗ ನಾವು ಥರ್ಡ್ ಎಕ್ಸಸೈಸ್ಗೆ ಮೂವ್ ಆಗೋಣ. ಅದು ಯಾವ ರೀತಿ ಮಾಡಬೇಕು ಅಂದರೆ, ನಾವೇನು ಮಾಡ್ತೀವಿ, ಈಗ ನಮ್ಮ 2 ಕೈಗಳನ್ನು ಲಿಫ್ಟ್ ಮಾಡ್ತೀವಿ. ಓಕೆ, ಸೊ ಹೇಗೆ ಮಾಡೋದು ಅಂದರೆ, ಈ ರೀತಿ ಉಸಿರು ತಗೋತಾ ಏನು ಮಾಡ್ತೀವಿ, ನಾವು ನಮ್ಮ 2 ಕೈಗಳನ್ನು ಈ ರೀತಿ ಲಿಫ್ಟ್ ಮಾಡಿ ನಮ್ಮ ಕೈಗಳನ್ನು ಈ ರೀತಿ ನಾವು ನಮ್ಮ ಕೈಗಳನ್ನು ಈ ರೀತಿ ಜಾಯಿನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಎಕ್ಸೇಲ್ ಮಾಡ್ತಾ ಡೌನ್ವರ್ಡ್ಸ್. ಓಕೆ, ಸೊ ಈ ರೀತಿ ನಾವು 5 ರೌಂಡ್ಸ್ ಮಾಡೋಣ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಡೌನ್ವರ್ಡ್ಸ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಲಾಸ್ಟ್ ರೌಂಡ್. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಓಕೆ, ಬನ್ನಿ ಇವಾಗ ನಾವು 4th ಎಕ್ಸಸೈಸ್ ಮಾಡೋಣ. ಸೊ ಈ ರೀತಿ ನಾವೇನು ಮಾಡ್ತೀವಿ, 2 ಕೈಗಳನ್ನು ಈ ರೀತಿ ಮುಂದೆ ಚಾಚ್ತೀವಿ. ಈಗ ನಾವು ಬ್ರಿಸ್ಟ್ ರೊಟೇಷನ್ ಮಾಡೋಣ. ಸೊ ಈ ರೀತಿ ಫಿಸ್ಟ್ ಮಾಡೋಣ. ಫಸ್ಟು ಈ ರೀತಿ ಫಿಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀವಿ, ನಾವು ಈ ರೀತಿ ನಮ್ಮ
ಬ್ರಿಸ್ಟ್ ರೊಟೇಷನ್ ಮಾಡೋಣ ಈ ರೀತಿ, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ 5 ರೌಂಡ್ಸ್. ಬನ್ನಿ ಈಗ ಅಪೋಸಿಟ್ ಡೈರೆಕ್ಷನ್ ಮಾಡೋಣ ಈ ರೀತಿ. ನೆಕ್ಸ್ಟ್ ಬ್ಲಿಂಕ್ ಮಾಡೋಣ ಈ ರೀತಿ, ನಮ್ಮ ಕೈಗಳ ಬೆರಳುಗಳನ್ನು ಈ ರೀತಿ ಬ್ಲಿಂಕ್ ಮಾಡೋಣ 5 ಟೈಮ್ಸ್. ನೆಕ್ಸ್ಟ್ ಸ್ಟ್ರೆಚ್ ಕೊಡೋಣ ಈ ರೀತಿ, ಅಪೋಸಿಟ್ ಡೈರೆಕ್ಷನ್. ಈ ರೀತಿ ಸ್ಟ್ರೆಚ್ ಮಾಡೋಣ, ರಿಲ್ಯಾಕ್ಸ್. ಎಕ್ಸಸೈಸ್ಗೆ ಮೂವ್ ಆಗೋಣ. ಅದು ಹೇಗೆ ಮಾಡೋದು ಅಂದರೆ, ನಾನೇನು ಮಾಡ್ತೀನಿ, ಈಗ ನನ್ನ ಲೆಫ್ಟ್ ಹ್ಯಾಂಡ್ ಏನಿದೆಯಲ್ಲ ಈ ರೀತಿ ಚೇರ್ ಸಪೋರ್ಟಿಂದ ಏನು ಮಾಡ್ತೀನಿ, ಈ ರೀತಿ ಸ್ಟ್ರೈಟ್ ಮಾಡ್ತೀನಿ. ನಂತರ ನನ್ನ ಅಪೋಸಿಟ್ ಹ್ಯಾಂಡ್ ಏನಿದೆಯಲ್ಲ, ನನ್ನ ರೈಟ್ ಹ್ಯಾಂಡ್ ಏನಿದೆಯಲ್ಲ ಈ ರೀತಿ ನಾನು ಉಸಿರು ತಗೋತಾ ಏನು ಮಾಡ್ತೀನಿ, ಈ ರೀತಿ ಲಿಫ್ಟ್ ಮಾಡಿ ಟ್ವಿಸ್ಟ್ ಮಾಡ್ತೀನಿ. ಈ ರೀತಿ ಎಕ್ಸೇಲ್ ಮಾಡ್ತಾ ವಾಪಸ್. ಸೊ ಬನ್ನಿ ಈಗ 3 ರೌಂಡ್ಸ್ ಮಾಡೋಣ. ಇನ್ಹೇಲ್, ಟ್ವಿಸ್ಟ್, exhale, relax. Last round, inhale, exhale, relax. ಬನ್ನಿ ಈಗ ನಾವು ಅಪೋಸಿಟ್ ಡೈರೆಕ್ಷನ್ ಮಾಡೋಣ. ಈಗ ನಾನು ನನ್ನ ರೈಟ್ ಹ್ಯಾಂಡ್ನ ಈ ರೀತಿ ಸ್ಟ್ರೈಟ್ ಮಾಡ್ತೀನಿ. ನಂತರ ನನ್ನ ಲೆಫ್ಟ್ ಹ್ಯಾಂಡ್ ಈ ರೀತಿ ಲಿಫ್ಟ್ ಮಾಡಿ ಈ ರೀತಿ ಟ್ವಿಸ್ಟ್ ಮಾಡ್ತೀನಿ. ಓಕೆ, ಇನ್ಹೇಲ್, twist, exhale, inhale, twist, exhale, relax. ಬನ್ನಿ ಈಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಇದು ಟ್ವಿಸ್ಟಿಂಗ್ ಎಕ್ಸಸೈಸ್. ಈಗ ನಾನು ಏನು ಮಾಡ್ತೀನಿ, ಮೊದಲಿಗೆ ನನ್ನ ರೈಟ್ ಹ್ಯಾಂಡ್ನ ಈ ರೀತಿ ನನ್ನ ಲೆಫ್ಟ್ ನೀ ಜಾಯಿಂಟ್ ಮೇಲೆ ಈ ರೀತಿ ನಾನು ಪ್ಲೇಸ್ ಮಾಡ್ತೀನಿ. ನಂತರ ನನ್ನ ಕೈ ಸಪೋರ್ಟಿಂದ ಈ ರೀತಿ ನಾನು ಟ್ವಿಸ್ಟ್ ಮಾಡ್ತೀನಿ. ಸೊ ಈ ರೀತಿ ಒಂದು ಒಳ್ಳೆ ಟ್ವಿಸ್ಟ್ ಆಗುತ್ತೆ. ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ 1 2 3 4 5. ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್. ಓಕೆ, ಬನ್ನಿ ಈಗ ನಾವು ಅಪೋಸಿಟ್ ಡೈರೆಕ್ಷನ್ ಮಾಡೋಣ. ಈಗ ನಾನು ಲೆಫ್ಟ್ ಹ್ಯಾಂಡ್ನ ಈ ರೀತಿ ನನ್ನ ರೈಟ್ ನೀ ಜಾಯಿಂಟ್ ಮೇಲೆ ಪ್ಲೇಸ್ ಮಾಡ್ತೀನಿ. ನಂತರ ನನ್ನ ರೈಟ್ ಹ್ಯಾಂಡ್ನ ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಟ್ವಿಸ್ಟ್ ಕೊಡ್ತೀನಿ. ಈ ರೀತಿ ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ 1 2 3 4 5. ಇಲ್ಲಿ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕು, ನಾರ್ಮಲಾಗಿ ಉಸಿರಾಡಬೇಕು. ಮತ್ತು ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಆಪೋಸಿಟ್. ಓಕೆ, ರಿಲ್ಯಾಕ್ಸ್. ಈಗ ಬನ್ನಿ ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಬನ್ನಿ ಈಗ ಈ ಒಂದು ವೇರಿಯೇಷನ್ ಮಾಡೋಣ. ಇಲ್ಲಿ ಒಂದು ಸೊ ಇದೇನು ವೇರಿಯೇಷನ್ ಅಂದರೆ, ಈ ರೀತಿ ನಾನು ಕಾಲ ಮೇಲೆ ಕಾಲು ಹಾಕ್ಕೊಂಡು ನಾವು ಹೇಗೆ ಕೂತ್ಕೋತೀವಲ್ಲ ಈ ರೀತಿ ಕೂತ್ಕೊಂಡ್ಬಿಟ್ಟು ಈ ರೀತಿ ಕೈಗಳನ್ನು ಈ ರೀತಿ ಮಂಡಿ ಮೇಲೆ ಈ ರೀತಿ ಪ್ಲೇಸ್ ಮಾಡಿ ಈ ಒಂದು ಪೊಸಿಷನಲ್ಲಿ ಏನು ಮಾಡೋಣ, ಟ್ವಿಸ್ಟ್ ಮಾಡೋಣ. ಈ ರೀತಿ ಹೋಲ್ಡ್ ಮಾಡಿ ಒಂದು ಪೊಸಿಷನಿಗೆ 1 2 3 4 5. ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಫ್ರಂಟ್. ಅಪೋಸಿಟ್ ಡೈರೆಕ್ಷನ್ ಮಾಡೋಣ ಈಗ. ಸೊ ಈ ರೀತಿ ಒಂದು ಪೊಸಿಷನ್ಗೆ ಹೋಲ್ಡ್ ಮಾಡಿ 1 2 3 4 5. ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ನಾರ್ಮಲ್ ಪೊಸಿಷನ್. ಬನ್ನಿ ಇವಾಗ ನಾವು ನೆಕ್ಸ್ಟ್ ಎಕ್ಸಸೈಸ್ಗೆ ಮೂವ್ ಆಗೋಣ. ಸೊ ಅದು ಯಾವ ರೀತಿ ಮಾಡಬೇಕು ಅಂದರೆ, ಟಚ್ ಮಾಡ್ತೀನಿ. ಸೊ ನೋಡಿ ಯಾವ ರೀತಿ ಮಾಡೋದು ಅಂತ. ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಬ್ಯಾಕ್ವರ್ಡ್ಸ್. ಸೊ ಈ ರೀತಿ 5 ರೌಂಡ್ಸ್ ಬನ್ನಿ ಪ್ರಾಕ್ಟೀಸ್ ಮಾಡೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಓಕೆ, ರಿಲ್ಯಾಕ್ಸ್. ಬನ್ನಿ ಈಗ ಅಪೋಸಿಟ್ ಡೈರೆಕ್ಷನ್ ಮಾಡೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಎಕ್ಸೇಲ್, ರಿಲ್ಯಾಕ್ಸ್. ನೆಕ್ಸ್ಟ್ ಎಕ್ಸಸೈಸ್ಗೆ ಮೂವ್ ಆಗೋಣ. ಹೇಗೆ ಮಾಡೋದು ಅಂದರೆ, ನಾವು ಮೊದಲಿಗೆ ಏನು ಮಾಡ್ತೀವಿ, ಇನ್ಹೇಲ್ ಮಾಡ್ತಾ ನಮ್ಮ ಎರಡೂ ಕೈಗಳನ್ನು ಈ ರೀತಿ
ಲಿಫ್ಟ್ ಮಾಡ್ತೀವಿ. ಈ ರೀತಿ ನಮ್ಮ ಎಲ್ಬೋ ಜಾಯಿಂಟ್ಗೆ ಈ ರೀತಿ ನಾವು ಫೋಲ್ಡ್ ಮಾಡ್ತೀವಿ. ನೆಕ್ಸ್ಟ್ ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಈ ರೀತಿ ಟ್ವಿಸ್ಟ್ ಮಾಡಿ, ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ. 1 2 3 4 5. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಬನ್ನಿ ಈಗ ಅಪೋಸಿಟ್ ಡೈರೆಕ್ಷನ್ ಮಾಡೋಣ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಉಸಿರು ಬಿಡ್ತಾ ಹೋಲ್ಡ್ ಮಾಡಿ. 1 2 3 4 5. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್. ನೆಕ್ಸ್ಟ್ ಎಕ್ಸಸೈಸ್ಗೆ ಮೂವ್ ಆಗೋಣ. ಸೊ ಅದು ಹೇಗೆ ಮಾಡೋದು ಅಂದರೆ, ಈ ರೀತಿ ನಾವು ನಮ್ಮ ಕಾಲುಗಳನ್ನು, ನಾನೀಗ ರೈಟ್ ಲೆಗ್ ಏನಿದೆಲ್ಲ ಈ ರೀತಿ ಪ್ಲೇಸ್ ಮಾಡಿಬಿಟ್ಟು ನನ್ನ ಆ್ಯಂಕಲ್ ರೊಟೇಷನ್ ಮಾಡ್ತೀನಿ. ಸೊ ಈ ರೀತಿ ನಮ್ಮ ಆ್ಯಂಕಲ್ ಏನಿದೆಲ್ಲ ರೊಟೇಷನ್ ಮಾಡೋಣ, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಈ ರೀತಿ 5 ರೌಂಡ್ಸ್, ಅಪೋಸಿಟ್ ಡೈರೆಕ್ಷನ್. 1 2 3 4 5. ಓಕೆ, ರಿಲ್ಯಾಕ್ಸ್. ಸೊ ಈ ಒಂದು ಪೊಸಿಷನಲ್ಲೇ ಏನು ಮಾಡೋಣ, ಸೊ ಈ ರೀತಿ ಇನ್ಹೇಲ್ ಮಾಡ್ತಾ ಲಿಫ್ಟ್ ಮಾಡಿಬಿಟ್ಟು ಎಕ್ಸೇಲ್ ಮಾಡ್ತಾ ಇಲ್ಲೊಂದು ಒಳ್ಳೆ ಸ್ಟ್ರೆಚ್ ಕೊಡೋಣ ಈ ರೀತಿ. ಸೊ ಇಲ್ಲಿ ನಿಮ್ಮ ಹಿಪ್ ಮಸಲ್ಸ್ಗಳಿಗೆ ಮತ್ತು ಪೆಲ್ವಿಕ್ ಮಸಲ್ಸ್ಗಳಿಗೆ ಒಂದೊಳ್ಳೆ ಸ್ಟ್ರೆಚ್ ಆಗುತ್ತೆ. ಸೊ ಈ ರೀತಿ 3 ಟೈಮ್ಸ್. ಇನ್ಹೇಲ್, ಎಕ್ಸೇಲ್. ಸೊ ಈ ರೀತಿ ರಿಲ್ಯಾಕ್ಸ್. ನಾನೀಗ ಅಪೋಸಿಟ್ ಲೆಗ್ ಈ ರೀತಿ ನಾವು ಈ ಒಂದು ಪೊಸಿಷನ್ಗೆ ಬಂದು ನಮ್ಮ ಆ್ಯಂಕಲ್ ರೊಟೇಷನ್ ಮಾಡೋಣ ಈ ರೀತಿ. ಕ್ಲಾಕ್ ವೈಸ್ 5 ರೌಂಡ್ಸ್, ಆ್ಯಂಟಿ ಕ್ಲಾಕ್ ವೈಸ್ 5 ರೌಂಡ್ಸ್. ಎಕ್ಸಸೈಸ್ಗಳು ಸೂಕ್ಷ್ಮ ವ್ಯಾಯಾಮ ಅಂತಾರೆ ಇದಕ್ಕೆ. ಸೊ ಆದಷ್ಟು ನಿಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಈಗ ಸ್ವಲ್ಪ ನಿಮ್ಮ ಸಪೋರ್ಟ್, ಬ್ಯಾಕ್ ಸಪೋರ್ಟ್ ಬಿಟ್ಟು ಸ್ವಲ್ಪ ಮುಂದೆ ಬನ್ನಿ. ಮತ್ತು ನಿಮ್ಮ ಹೀಲ್ಸ್ಗಳೇನಿದೆಯಲ್ಲ, ನಿಮ್ಮ ಹೀಲ್ಸ್ಗಳನ್ನು ಈ ರೀತಿ ನಿಮ್ಮ ಚೇರ್ ಮೇಲೆ ಈ ರೀತಿ ಪ್ಲೇಸ್ ಮಾಡಿ ಹಗ್ ಮಾಡಿ. ಸೊ ನಾನೀಗ ರೈಟ್ ಲೆಗ್ನ ಈ ರೀತಿ ಹಗ್ ಮಾಡ್ತೀನಿ. ಈ ರೀತಿ ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ. 1 2 3 4 5. ರಿಲ್ಯಾಕ್ಸ್. ಮನೆಗ ಆಪೋಸಿಟ್ ಡೈರೆಕ್ಷನ್ ಮಾಡೋಣ. ಸೊ ಈ ರೀತಿ ನಾನು ಹಗ್ ಮಾಡ್ತೀನಿ ಈ ರೀತಿ. ಲೆಫ್ಟ್ ಲೆಗ್ ಹೋಲ್ಡ್ ಮಾಡಿ. 1 2 3 4 5. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್. ಓಕೆ, ಬನ್ನಿ ಈಗ ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಈ ರೀತಿ ನಾವು ಸ್ವಲ್ಪ ಮುಂದೆ ಬರಬೇಕಾಗುತ್ತೆ. ನೆಕ್ಸ್ಟು 2 ಕೈಗಳನ್ನು ಈ ರೀತಿ ನಾನು ಈಗ ಇಂಟರ್ಲಾಕ್ ಮಾಡ್ತೀನಿ. ಇಂಟರ್ಲಾಕ್ ಮಾಡಿ ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ, ನೆಕ್ಸ್ಟ್ ಎಕ್ಸೇಲ್ ಮಾಡಿ ಉಸಿರು ಬಿಡ್ತಾ ಈ ರೀತಿ ಮುಂದೆ ಬನ್ನಿ. ಈ ಒಂದು ಪೊಸಿಷನ್ಗೆ ಹೋಲ್ಡ್ ಮಾಡಿ. 1 2 3 4 5. ಮತ್ತು ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಈ ರೀತಿ ನಾರ್ಮಲ್ ಪೊಸಿಷನ್. ಸೊ ತುಂಬ ಒಳ್ಳೆಯ ಎಕ್ಸಸೈಸ್ಗಳಿವು. ಈಗ ನಾವು ಕುತ್ಕೊಂಡಲ್ಲೇ ನಾವು ಏನು ಮಾಡ್ಬೋದು, ಸೂರ್ಯ ನಮಸ್ಕಾರದ ಅಭ್ಯಾಸ ಮಾಡ್ಬೋದು. ಸೊ ಅದು ಯಾವ ರೀತಿ ಮಾಡೋದು ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ನಾವು ನಮ್ಮ ಶೋಲ್ಡರ್ ಡಿಸ್ಟೆನ್ಸ್ ಎಷ್ಟಿದೆ ಅಲ್ಲ, ಸೊ ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟು ನಮ್ಮ ಕಾಲುಗಳನ್ನು ಈ ರೀತಿ ಇಷ್ಟು ಅಗಲ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನು ಮಾಡೋಣ, ನಾವು ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ ಏನು ಮಾಡ್ತೀನಿ, ನಾನು 2 ಕೈಗಳನ್ನು ಈ ರೀತಿ ಲಿಫ್ಟ್ ಮಾಡ್ತೀನಿ. ನೆಕ್ಸ್ಟ್ ನಮಸ್ಕಾರಾಸನ. ಸೊ ಮೊದಲನೇ ಸ್ಟೆಪ್ಪು ನಮಸ್ಕಾರಾಸನ. ನೆಕ್ಸ್ಟ್ ಊರ್ಧ್ವಾಸನ, ಈ ರೀತಿ ಊರ್ಧ್ವಾಸನ. ನೆಕ್ಸ್ಟ್ ಎಕ್ಸೇಲ್ ಮಾಡ್ತಾ ನಾನೇನು ಮಾಡ್ತೀನಿ, ಈ ರೀತಿ ನನ್ನ 2 ಕೈಗಳನ್ನು ನನ್ನ 2 ಪಾದದ ಪಕ್ಕ ಈ ರೀತಿ ಪ್ಲೇಸ್ ಮಾಡ್ತೀನಿ. ಸೊ ಇದು ಹಸ್ತಪಾದಾಸನ ವೇರಿಯೇಷನ್. ಓಕೆ, ಸೊ ಹಸ್ತಪಾದಾಸನ. ನೆಕ್ಸ್ಟ್ ಏನು ಮಾಡ್ತೀನಿ, ಉಸಿರು ತಗೋತಾ ಈಗ ನಾನು ನನ್ನ ರೈಟ್ ಲೆಗ್ನ ಈ ರೀತಿ ಲಿಫ್ಟ್ ಮಾಡ್ತೀನಿ, ಫೋಲ್ಡ್ ಮಾಡ್ತೀನಿ, ಈ ರೀತಿ ಮೇಲೆ ನೋಡ್ತೀನಿ. ನೆಕ್ಸ್ಟ್ ಉಸಿರು ಬಿಡ್ತಾ ಡೌನ್ವರ್ಡ್ಸ್. ಇನ್ಹೇಲ್ ಮಾಡಿ ಮತ್ತೆ ಎಕ್ಸೇಲ್ ಮಾಡ್ತಾ ಡೌನ್ವರ್ಡ್ಸ್ ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ. 1 2 3 4 5. ರಿಲ್ಯಾಕ್ಸ್. ಈಗ ನಾನು ಲೆಫ್ಟ್ ಲೆಗ್ನ ಈ ರೀತಿ ಲಿಫ್ಟ್ ಮಾಡ್ತೀನಿ, ಮೇಲೆ ನೋಡ್ತೀನಿ, ಎಕ್ಸೇಲ್ ಮಾಡ್ತಾ
ಈ ರೀತಿ ಬ್ಯಾಕ್ವರ್ಡ್ಸ್ ಮತ್ತು ಫ್ರಂಟ್ ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ 1 2 3 4 5 ಮತ್ತು ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್ ನಮಸ್ಕಾರಾಸನ. ಸೊ ಈ ರೀತಿ ನಾವು ಲೆಫ್ಟ್ ಮತ್ತು ರೈಟ್ ಲೆಗ್ ಎರಡನ್ನೂ ನಾವು ಯೂಸ್ ಮಾಡ್ತಾ ಏನು ಮಾಡಬೇಕು. ಇದಕ್ಕೆ ನಾವು 1 ರೌಂಡ್ ಆಫ್ ಸೂರ್ಯ ನಮಸ್ಕಾರ ಅಂತ ಹೇಳ್ಬೋದು. ಸೊ ಬನ್ನಿ ಈಗ ನಾವು ಸೆಕೆಂಡ್ ರೌಂಡ್ ಸೂರ್ಯ ನಮಸ್ಕಾರ ಮಾಡೋಣ. ಸೊ ಮೊದಲಿಗೆ ನಮಸ್ಕಾರಾಸನ, ಇನ್ಹೇಲ್, ಊರ್ಧ್ವಾಸನ, ಹಸ್ತಪಾದಾಸನ, ಎಕ್ಸೇಲ್. ಈಗ ನಾನು ರೈಟ್ ಲೆಗ್ನ ಈ ರೀತಿ ಲಿಫ್ಟ್ ಮಾಡ್ತೀನಿ. ಒನ್ 2 3 4 5. ಈಗ ನಾನು ಲೆಫ್ಟ್ ಲೆಗ್ನ ಈ ರೀತಿ ಲಿಫ್ಟ್ ಮಾಡ್ತೀನಿ. ಇನ್ಹೇಲ್, ನಮಸ್ಕಾರಾಸನ, ರಿಲ್ಯಾಕ್ಸ್. ಈ ರೀತಿ ನೀವು ಇದನ್ನು 5 to 6 ಟೈಮ್ಸ್ ಈ ರೀತಿ ನೀವು ರಿಪೀಟ್ ಮಾಡ್ತಾ ಹೋಗಿ. ಸೊ ಇದು ಕೂಡ ಒಳ್ಳೆಯ ಒಂದು ಸ್ಟ್ರೆಚ್ ಕೊಡುತ್ತೆ ನಿಮ್ಮ ಎಂಟೈರ್ ಬಾಡಿಗೆ. ಬನ್ನಿ ಈಗ ನಾವು ಕೆಲವು ಯೋಗಾಸನಗಳನ್ನು ಅಭ್ಯಾಸ ಮಾಡೋಣ. ಚೇರ್ ಮೇಲೆ ಮಾಡ್ತಕ್ಕಂತಹ ಯೋಗಾಸನಗಳು. ಮೊದಲನೇ ಆಸನ ಬಂದುಬಿಟ್ಟು ಅದು ಮಂಡುಕಾಸನ ಅಂಥೇಳಿ. ಸೊ ಇದನ್ನು ಫ್ರಾಗ್ ಪೋಸ್ ಅಂತ ಹೇಳಿ ಕರೀತಾರೆ. ಸೊ ಇದು ಹೇಗೆ ಮಾಡೋದು ಅಂದರೆ, ಮೊದಲಿಗೆ ನಾವು ಈ ರೀತಿ ಬ್ಯಾಕ್ ಸಪೋರ್ಟ್ ಏನಿದೆಯಲ್ಲ ಇದಕ್ಕಿಂತ ಸ್ವಲ್ಪ ಮುಂದೆ ಬರೋಣ, ಮುಂದೆ ಕೂತ್ಕೊಳ್ಳೋಣ. ನಂತರ ಈ ರೀತಿ ಫಿಸ್ಟ್ ಮಾಡೋಣ. ಸೊ ಇದಕ್ಕೆ ಫಿಸ್ಟ್ ಅಂತ ಕರೀತಾರೆ. ಈ ರೀತಿ ನಮ್ಮ ಥಂಬ್ ಏನಿದೆಯಲ್ಲ ಇದು ಒಳಗಿರಬೇಕು ಮತ್ತು ನಮ್ಮ ಫಿಂಗರ್ಸ್ ಈ ರೀತಿ ಕ್ಲೋಸ್ ಇರಬೇಕು. ಇದಕ್ಕೆ ಫಿಸ್ಟ್ ಅಂತಾರೆ. ಸೊ ಈ ರೀತಿ ಫಿಸ್ಟ್ ಮಾಡಿಬಿಟ್ಟು ನಮ್ಮ ಅಂಬುಲಿಕಸ್ ಏನಿದೆಯಲ್ಲ, ನಮ್ಮ ಹೊಕ್ಕಳು ಸೈಡ್ ವೈಸ್ ಏನಿದೆಯಲ್ಲ, ಸೊ ಸೈಡ್ ವೈಸ್ ನಮ್ಮ ಎರಡು ಕೈಗಳನ್ನು ಈ ರೀತಿ ಪ್ಲೇಸ್ ಮಾಡಬೇಕು. ನೆಕ್ಸ್ಟ್ ಉಸಿರು ತಗೊಳ್ಳಿ, ಇನ್ಹೇಲ್ ಮಾಡಿ. ನೆಕ್ಸ್ಟ್ ಉಸಿರು ಬಿಡ್ತಾ ಏನು ಮಾಡಬೇಕಾಗತ್ತೆ, ನಾವು ಮುಂದ್ಗಡೆಗೆ ಈ ರೀತಿ ಬಗ್ಬೇಕಾಗತ್ತೆ. ಈ ರೀತಿ ಈ ಒಂದು ಪೊಸಿಷನ್ಗೆ ಹೋಲ್ಡ್ ಮಾಡಿ. 1 2 3 4 5 ಮತ್ತು ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ನಾರ್ಮಲ್ ಪೊಸಿಷನ್. ಸೊ ನಾನು ಹೋಲ್ಡ್ ಮಾಡಿ ಅಂದಾಗ ನೀವು ಉಸಿರು ಕಟ್ಟಬಾರ್ದು, ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಬನ್ನಿ ಇವಾಗ ನಾವು ನೆಕ್ಸ್ಟ್ ಆಸನಾಗೆ ನಾವು ಮೂವ್ ಆಗೋಣ. ಸೊ ಅದು ಯಾವ ರೀತಿ ಮಾಡಬೇಕಂದ್ರೆ, ನಾವು ಏನು ಮಾಡ್ತೀವಿ, ಇಲ್ಲಿ ಈ ರೀತಿ ನಿಂತ್ಕೋಬೇಕಾಗುತ್ತೆ. ಮೊದಲಿಗೆ ಈ ರೀತಿ ನಿಂತ್ಕೊಂಡ್ಬಿಟ್ಟು ನಮ್ಮ ಎರಡು ಕೈಗಳನ್ನು ಈ ರೀತಿ ನಾವು ಮೇಲೆ ಕೆಳಗೆ ಈ ರೀತಿ ಫೋಲ್ಡ್ ಮಾಡೋಣ. ಓಕೆ, ನಂತರ ಏನು ಮಾಡೋಣ, ನಾವು ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಈ ರೀತಿ ಕೂತ್ಕೊಳ್ಳಿ. ಓಕೆ, ಈ ರೀತಿ ನಾವು 10 ರೌಂಡ್ಸ್ ಮಾಡೋಣ. Last 3 rounds. ರಿಲ್ಯಾಕ್ಸ್. ಓಕೆ, ಬನ್ನಿ ಇವಾಗ ನಾವು 5 ಡೀಪ್ ಬ್ರೀತಿಂಗ್ ಮಾಡೋಣ. ಡೀಪ್ ಬ್ರೀತಿಂಗ್ ಅಂತ ಅಂದರೆ ನಾವು ನಮ್ಮ ಹೊಟ್ಟೆಯಿಂದ ನಾವೇನು ಮಾಡಬೇಕಾಗುತ್ತೆ, ನಾವು ಉಸಿರಾಡಬೇಕಾಗುತ್ತೆ. ಅಂದರೆ ನಾವು ಉಸಿರನ್ನ ಏನು ತೊಗೋತೀವಲ್ಲ ಅದು ನಮ್ಮ ಹೊಟ್ಟೆ ತನಕ ಹೋಗಬೇಕಾಗುತ್ತೆ. ಸೊ ಇದಕ್ಕೆ ಡೀಪ್ ಬ್ರೀತಿಂಗ್ ಅಂತಾರೆ. ಇದರಿಂದ ನಿಮಗೆ ಸಾಕಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ, ಸ್ಟ್ರೆಸ್ಸಿಂದ ರಿಲೀಫ್ ಆಗುತ್ತೆ. ಸೊ ಬನ್ನಿ ಇವಾಗ 5 ರೌಂಡ್ಸ್ ಡೀಪ್ ಬ್ರೀತಿಂಗ್ ಮಾಡೋಣ. ಕಣ್ಗಳನ್ನು ಮುಚ್ಚಿ ಉಸಿರು ತಗೊಳ್ಳಿ, ಉಸಿರು ತಗೊಳ್ಳಿ. ನೆಕ್ಸ್ಟು ನಿಮ್ಮ ಹೊಟ್ಟೆ ತನಕ ನಿಮ್ಮ ಉಸಿರು ಹೋಗಲಿ. ಸೊ ಯಾವ ರೀತಿ ಬಲೂನ್ ಊದ್ಕೊಳ್ಳುತ್ತಲ್ಲ ಆ ರೀತಿ ನೀವು ಉಸಿರು ತೊಗೊಂಡಾಗ ಆ ರೀತಿ ನಿಮ್ಮ ಹೊಟ್ಟೆ ಕೂಡ ಆ ರೀತಿ ಊದ್ಕೋಬೇಕಾಗುತ್ತೆ. ನೆಕ್ಸ್ಟ್ ಉಸಿರು ಬಿಡುವಾಗ ಏನಾಗುತ್ತೆ, ನಿಮ್ಮ ಹೊಟ್ಟೆ ಒಳಗೆ ಹೋಗಬೇಕಾಗುತ್ತೆ. ಸೊ ಇದಕ್ಕೆ ಡೀಪ್ ಬ್ರೀತಿಂಗ್ ಅಂತ ಕರೀತಾರೆ.
ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ರಿಲ್ಯಾಕ್ಸ್. ಓಕೆ, ನೀವು ಇದನ್ನು ಮಾಡಿದ ನಂತರ ನೀವು ಅಬ್ಸರ್ವ್ ಮಾಡಿ ಸಾಕಷ್ಟು ನಿಮಗೆ ಸ್ಟ್ರೆಸ್ ಏನಾಗಿರ್ಬೋದು ಅದು ರಿಲೀಫ್ ಆಗುತ್ತೆ. ಬನ್ನಿ ಇವಾಗ ನಾವು ನೆಕ್ಸ್ಟ್ ಆಸನಾಗೆ ಹೋಗೋಣ. ಸೊ ಇದನ್ನು ಮಾಡಲಿಕ್ಕೆ ನಾವೇನು ಮಾಡಬೇಕಾಗುತ್ತೆ, ಈ ರೀತಿ ನಮ್ಮ 2 ಕಾಲುಗಳನ್ನು ಈ ರೀತಿ ಅಗಲ ಮಾಡೋಣ. ಸೊ ಈ ರೀತಿ ವಿ ಶೇಪಲ್ಲಿ ಈ ರೀತಿ ಅಗಲ ಮಾಡೋಣ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ಅಗಲ ಮಾಡಿ, ನೆಕ್ಸ್ಟು ನಿಮ್ಮ 2 ಕೈಗಳನ್ನು ಏನು ಮಾಡಿ ಈ ರೀತಿ ಉಸಿರು ತಗೋತಾ ನೆಕ್ಸ್ಟ್ ನಮಸ್ಕಾರ ಮುದ್ರಾ. ಸೊ ಈ ರೀತಿ ನಮಸ್ಕಾರ ಮುದ್ರಾ ಮಾಡಿ ಹೋಲ್ಡ್ ಮಾಡಿ ಈ ಒಂದು ಪೊಸಿಷನ್ಗೆ 1 2 3 4 5 ರಿಲ್ಯಾಕ್ಸ್. ಸೊ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್. ಸೊ ಈ ಒಂದು ಪೊಸಿಷನಲ್ಲೇ ನೀವು ಇಲ್ಲಿ ಒಂದೊಳ್ಳೆ ಸ್ಟ್ರೆಚ್ ಕೊಡ್ಬೋದು ಈ ರೀತಿ. ಸೊ ಈ ಒಂದು ಪೊಸಿಷನ್ನಲ್ಲಿ ಒಂದೊಳ್ಳೆ ಸ್ಟ್ರೆಚ್ ಸಿಗುತ್ತೆ ನಿಮ್ಮ ಸ್ಪೈನ್ಗೆ. ಓಕೆ, ರಿಲ್ಯಾಕ್ಸ್. ಓಕೆ, ಸೊ ಇಲ್ಲಿಗೆ ಚೇರ್ ಯೋಗ ಎಕ್ಸಸೈಸ್ಗಳು ಕಂಪ್ಲೀಟ್ ಆಗುತ್ತೆ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಈ ವಿಡಿಯೋ ಯೂಸ್ ಆಗಿದ್ರೆ ನಿಮಗೆ ಮ್ಯಾಕ್ಸಿಮಮ್ ನೀ ಪ್ರಾಬ್ಲಮ್ ಇರೋರಿಗೆ ಮತ್ತು ಬ್ಯಾಕ್ ಸೈಡ್ ಏನು ಸ್ಪೈನ್ ಪ್ರಾಬ್ಲಮ್ ಇರುತ್ತಲ್ಲ ಅವರಿಗೆ ಮ್ಯಾಕ್ಸಿಮಮ್ ಈ ಒಂದು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿಬಿಟ್ಟು ನಾನು ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.